ಬೀದರ್ ಶಿವಾಜಿ ವೃತ್ತದ ಬಳಿ ಶೂಟ್ ಮಾಡಿ ದರೋಡೆ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೀದರ್ ಶಿವಾಜಿ ವೃತ್ತದ ಬಳಿ ಶೂಟೌಟ್ ಮಾಡಿ ದರೋಡೆ ಕೇಸ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ರಾಜಶೇಖರ್ನನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಆರೋಪಿ ರಾಜಶೇಖರ್ ಅನ್ನುವಂಥ ವ್ಯಕ್ತಿಯನ್ನು ಈಗಾಗಲೇ ಬಂಧನ ಮಾಡಿ ಆತನನ್ನು ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ATMಗೆ ಹಣ ಸಾಗಿಸುವ ವಾಹನ ಚಾಲಕ ರಾಜಶೇಖರ್ ಆತನನ್ನು ಈಗ ಕರೆತರಲಾಗಿದೆ. CMS ವಾಹನ ಚಾಲಕ ರಾಜಶೇಖರ್ನನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಘಟನೆ ಬಳಿಕ CMS ಏಜೆನ್ಸಿ ವಾಹನ ಚಾಲಕರನ್ನ ವಶಕ್ಕೆ ಪಡೆದಂಥ ಕಾಕಿ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಈ ವಾಹನ ಎಲ್ಲಿ ಮೂವ್ ಆಗುತ್ತೆ ಅನ್ನುವಂಥದ್ದು ಆ ದುಷ್ಕರ್ಮಿಗಳಿಗೆ ಹೇಗೆ ಗೊತ್ತಾಗುತ್ತೆ. ಹೀಗಾಗಿ ಚಾಲಕನ ಲಿಂಕ್ ಇರುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಅನುಮಾನ ಪೊಲೀಸರಿಗೆ ಬಂತು. ಈ ಒಂದು ಕಾರಣಕ್ಕೋಸ್ಕರ ಆ ಚಾಲಕನನ್ನು ವಶಕ್ಕೆ ಪಡೆಯಲಾಯಿತು. ಆತನನ್ನು ವಶಕ್ಕೆ ಪಡೆದು ಈಗ ಪೊಲೀಸರು ಅಲ್ಲೇನು ಘಟನಾವಳಿಗಳಾಗಿತ್ತು ಅದನ್ನು ಈಗ ರೀಎನಾಕ್ಟ್ ಮಾಡ್ತಿದ್ದಾರೆ ಅಥವಾ ಮಹಜರನ್ನು ಮಾಡ್ತಿದ್ದಾರೆ. ಅಲ್ಲಿಂದ ಕ್ರೈಮ್ ಸೀನನ್ನು ಈಗಾಗಲೇ ಅದನ್ನು ರಿಜಿಸ್ಟರ್ ಮಾಡಿ ಅದಾದ ನಂತರ ಅಲ್ಲಾಗಿರುವಂಥ ಬೆಳವಣಿಗೆಗಳ ಮಾಹಿತಿಯನ್ನು ಪಡೆದು ಈಗ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಎಲ್ಲೇನಾಯಿತು, ಎಲ್ಲಿ ಬಂದು ನಿಲ್ಲಿಸ್ದ, ಅಲ್ಲಿ ದಾಳಿ ಆಗಿದ್ದೆ ಹೇಗೆ, ಅದೆಲ್ಲವನ್ನೂ ಕೂಡ ವಿವರವನ್ನು ಪಡಿತಾ ಇದ್ದಾರೆ.